ವಿದ್ಯುತ್ ಟ್ರಾನ್ಸ್ಫಾರ್ಮರ್ ತಗುಲಿದ ಪರಿಣಾಮವಾಗಿ ವ್ಯಕ್ತಿಯೋರ್ವ ಸಾವನ್ನಪ್ಪಿರುವ ದುರ್ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಗಣಿ ಗ್ರಾಮದಲ್ಲಿ ಜರುಗಿದೆ. ಮೃತ ವ್ಯಕ್ತಿಯನ್ನ ಕೊಣ್ಣೂರು ಗ್ರಾಮದ ನಿವಾಸಿ 35 ವರ್ಷದ ಸಿದ್ದಪ್ಪ ಶ್ರೀಶೈಲ್ ದಡ್ಡಿ ಎಂದು ಗುರುತಿಸಲಾಗಿದೆ. ಮೃತ ಸಿದ್ದಪ್ಪ ಅವರು ಯಾವುದೋ ಕಾರಣಕ್ಕಾಗಿ ಗಣಿ ಗ್ರಾಮಕ್ಕೆ ತೆರಳಿದ ವೇಳೆ ಗ್ರಾಮದ ಮುಖ್ಯ ರಸ್ತೆ ಪಕ್ಕದಲ್ಲಿದ್ದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ಗೆ ಅಜಾಗರೂಕತೆಯಿಂದ ಹೊರಟ ಸಂದರ್ಭದಲ್ಲಿ ಅದು ಇವರಿಗೆ ತಗುಲಿದೆ. ಪರಿಣಾಮವಾಗಿ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಸಂಬಂಧ ಕೊಣ್ಣೂರು ಗ್ರಾಮದ ಪ್ರಮುಖ ಗದಿಯಪ್ಪ ಧಾರವಾಡ ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದು, ಗಡಿ ಗ್ರಾಮದ ಹೊಸ ಮೇನ್ ರೋಡ್ ಪಕ್ಕದಲ್ಲೇ ನಿಯಮದ ವಿರುದ್ಧವಾಗಿ ಟ್ರಾನ್ಸ್ಫಾರ್ಮರ್ ಅಳವಡಿಸಲಾಗಿದೆ. ಕೆಇಬಿ ಇಲಾಖೆ ನಿರ್ಲಕ್ಷ್ಯದಿಂದ ಇಂತಹ ದುರ್ಘಟನೆ ಸಂಭವಿಸಿದೆ. ಉಷ್ಣತೆಯ ಹೆಚ್ಚಳ ಹಾಗೂ ಹೈ ವೋಲ್ಟೇಜ್ ಕಾರಣದಿಂದಾಗಿ ಯುವಕ ಸಾವನ್ನಪ್ಪಿದ್ದಾರೆ. ಇದು ಸ್ಪಷ್ಟ ಬೇಜವಾಬ್ದಾರಿತನ ಎಂದು ಆರೋಪಿಸಿದ್ದಾರೆ. ಇನ್ನು ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಅವರು ಕಿಡಿಕಾರಿದ್ದು 50 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ನಮಸ್ಕಾರ ರೀ. ಇವತ್ತು ಕೊಣ್ಣೂರು ಗ್ರಾಮದ ಸಿದ್ದಪ್ಪ ಶ್ರೀಶೈಲ್ ದಡ್ಡಿ ಅಂತೇಳಿ ವಯಸ್ಸು 35. ಈ ವ್ಯಕ್ತಿ ಗಣಿ ಗ್ರಾಮಕ್ಕೆ ಹಾದು ಹೋಗುವಾಗ ಗಣಿ ಗ್ರಾಮದ ಮೇನ್ ರೋಡ್ ಈಗೇನು ಹೊಸದಾಗಿ ಮೇನ್ ರೋಡ್ ಮಾಡ್ಯಾರು. ಆ ಮೇನ್ ರೋಡ್ಗೆ ಪಕ್ಕದಲ್ಲೇ ಡಾಂಬರ್ ಪಕ್ಕದಲ್ಲಿನ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಐತಿ. ಆ ಟ್ರಾನ್ಸ್ಫಾರ್ಮರ್ಗೆ ಯಾವ ರೀತಿ ಅಳವಡಿಸ್ಬೇಕು ಅನ್ನೋದು ಕೆಬಿ ಹೆಸ್ಕಾಮದ ನಿರ್ಲಕ್ಷ್ಯತನದಿಂದ ಇವತ್ತು ಒಬ್ಬ ವ್ಯಕ್ತಿ ಬಲಿಯಾಗ್ಯಾನ್ರಿ. ಅದನ್ನು ನಾವು ಖಂಡನೆ ಮಾಡ್ತೀವಿ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಜಿಲ್ಲಾಡಳಿತ ಮತ್ತು ಹೆಸ್ಕಾಂ ಇಲಾಖೆ ಇದರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಅದನ್ನು ಸಂಬಂಧಪಟ್ಟ ಕೆಬಿ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಆ ವ್ಯಕ್ತಿಗೆ ಸತ್ತಂಥ ವ್ಯಕ್ತಿ ಕೇವಲ 35 ವರ್ಷದ ಯುವಕ. ಅಂಥ ಯುವಕ ಇವತ್ತು ಹಾದು ಹೋಗುವಾಗ ಅಚಾನಕ್ಕಾಗಿ ಅವ್ನು ಕೈ ತಗಲಿ ಟ್ರಾನ್ಸ್ಫಾರ್ಮರ್ ಈಗಾಗಲೇ 40% ಡಿಗ್ರಿ ಸೆಲ್ಸಿಯಸ್ ಇವತ್ತು ಬಿಸಿಲೈತೆ. ಅಂಥದ್ರೊಳಗೆ ತಾಪಮಾನಕ್ಕೆ TC ಇವತ್ತು ಹೈ ವೋಲ್ಟೇಜ್ ಇರೋದ ಕಾರಣಕ್ಕಾಗಿ ಏನಾಗಿತ್ತಪ್ಪ ಅಂದ್ರೆ ತಗಲೈತ್ರಿ. ಅದು ಒಟ್ಟು ದಂಡಿಗೆ ಹಾದು ಹೊಂಟಾನವ. ಅದು ಇವತ್ತು TC ನೀವು ನೋಡಿದ್ರೆ ವಿಡಿಯೋದಾಗ ನೋಡ್ಬೋದು. ಆ ಪಕ್ಕದಲ್ಲೇ ಐತಿ. ಇದು ಅಂಥ ಬೇಜವಾಬ್ದಾರಿತನ ಇದು. ಇವತ್ತು ಜಮಖಂಡಿ ಒಳಗೆ ಕೆಬಿ ಇಲಾಖೆದವರು ಎಷ್ಟೋ ಇಂಥವು ಭಾಳ ಸಾಕಷ್ಟು ಆಗತ್ತಾವು. ನಿರ್ಲಕ್ಷ್ಯತನ ಒಂದು ರಿಪೇರಿ ಮಾಡಂಗಿಲ್ಲ. ಇಂಥ ಅರ್ಜಿ ಕೊಟ್ಟರು ರಿಪೇರಿ ಮಾಡಂಗಿಲ್ಲ. ಮೇನ್ ರೋಡ್ದಾಗ ಟ್ರಾನ್ಸ್ಫಾರ್ಮರ್ ಹಾಕೋ ರೂಲ್ಸ್ ಎಲ್ಲ ಐತ್ರಿ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ತ ಕ್ರಮ ಕೈಗೊಂಡು ಮೃತ ವ್ಯಕ್ತಿಗೆ ಸುಮಾರು 50 ಲಕ್ಷ ಪರಿಹಾರ ಕೊಡ್ಬೇಕಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಇಲ್ಲಾಂದರೆ ನಾವು ಈ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ವಿರುದ್ಧ ಮುಂದೆ ಮೇಲಾಧಿಕಾರಿಗಳಿಗೆ ದೂರು ಕೊಡಬೇಕಾಗತ್ತೆ ಅಂತೇಳಿ. ಏನು ಬಂದು ನೋಡಿ ಪಕ್ಕೊಂತಾರಿ ಹೊತ್ತಮ್ಮ ಕೊಂತಾರಿಯೋ ನನ್ನಪ್ಪ ಈ ಕಡೆ ಹಾಕೋಗಿದ್ದೇವಪ್ಪ. ನೀ ಕಡೆ ಹಾಕೋಗಿದ್ದೀಯಪ್ಪ. ನನ್ನ ಮಗನ ನೋಡಯ್ಯಪ್ಪ. ಮಗ ಓದಕ್ಕ ಮಕ್ಕಳ ನೋಡಯ್ಯಪ್ಪ.